ನಮಸ್ಕಾರ ಆಚಾರ್ಯ. ನಮಸ್ಕಾರ ಗುರುಗಳೇ, ಸಾಷ್ಟಾಂಗ ಪ್ರಣಾಮಗಳು. ನಮಸ್ಕಾರ ಗುರುಗಳೇ, ಸಾಷ್ಟಾಂಗ ನಮಸ್ಕಾರ. ನಮಸ್ಕಾರ ಗುರುಗಳೇ. ಇದನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ದ್ರಹಜಮಹಮಮೇಜಂ ಧ್ಯೇಜಮಾಮ್ನಾಯಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ಅಂಜನಾಸೂನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತ ಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಜೆ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತಿಸ್ತು ಸದಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಟುತರೆ ಶ್ರೀಮದ್ ಭಾಗವತೆ ಮಹಾಪುರಾಣೆ ಪ್ರಥಮ ಸ್ಕಂಧೆ ದಶಮಾಧ್ಯಾಯೇ ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವ ಕಥಾನುವಾದಃ. ಈ 10ನೆಯ ಅಧ್ಯಾಯದಲ್ಲಿ ಯುಧಿಷ್ಠಿರ ತಾನು ರಾಜ್ಯಭಾರ ಹೇಗ್ ಮಾಡ್ದ, ರಾಜ್ಯಭಾರ ಬಹಳ ಚೆನ್ನಾಗಿ ಮಾಡ್ದ ಯುಧಿಷ್ಠಿರ. ಆದ್ರೆ ಅಷ್ಟು ಚೆನ್ನಾಗಿ ರಾಜ್ಯ ಆಡಳಿತ ನಡೆಸಬೇಕು ಅಂದ್ರೆ ಒಬ್ಬ ರಾಜ ಏನೋ ಒಂದು ಆಧಾರ ಬೇಕಲ್ಲ, ಮುಖ್ಯ ಆಧಾರ ಸ್ತಂಭ ಯಾರು ಅಂತ ಒಂದು ಪ್ರಶ್ನೆ ಇದೆ. ಆ ಆಧಾರ ಸ್ತಂಭ ಯಾರು ಅಂತ ಪ್ರಶ್ನೆಗೆ ಉತ್ತರ ಕೊಡೋ ಮುಖಾಂತರ ಅದು ಕೃಷ್ಣನ ಬಗ್ಗೆ ಹೊಗಳ್ತಾ ಹೋಗ್ತಾರೆ. ಅಂದ್ರೆ ಇನ್ಯಾರು ಅಲ್ಲ, ಕೃಷ್ಣ ತಾನು ಹಿಂದಿದ ಮೇಲೆ ಯುಧಿಷ್ಠಿರರ ಹಿಂದೆ ರಾಜ್ಯ ಚೆನ್ನಾಗಿ ನಡೆಸಲೇಬೇಕು. ಅಷ್ಟ ಅನುಗ್ರಹ, ಕೃಷ್ಣನ ಅನುಗ್ರಹದಿಂದ, ದೇವರ ಅನುಗ್ರಹ ಆದ್ಮೇಲೆ ರಾಜನಿಗೆ ಶಕ್ತಿ ಬಂದೇ ಬರುತ್ತೆ. ತನ್ಮುಖಾಂತರ ರಾಜ್ಯವನ್ನ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾನೆ. ಈ ನಿಟ್ಟಿನಲ್ಲಿ ಕೃಷ್ಣನ ಬಲವೇ ಬಲ ಯುಧಿಷ್ಠಿರನಿಗೆ ಅಂತ ಆ ಅಂಶವನ್ನು ತಿಳಿಸ್ಬೇಕಾಗಿದೆ. ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ಮೊದಲಿಂದ ಶೌನಕರು ತಾವು ಪ್ರಶ್ನೆ ಕೇಳಿದ್ದಕ್ಕೆ ಸೂತ ಪುರಾಣಿಕರು ಉತ್ತರ ಕೊಡ್ತಾ ಹೋಗ್ತಾರೆ. ಈಗ ಶೌನಕ ಋಷಿಗಳಿಗೆ ಪ್ರಶ್ನೆ ಏನ್ ಬಂತು ಅನ್ನೋದನ್ನ ಮೊದಲನೇ ಶ್ಲೋಕ ವಿವರಿಸ್ತಾ ಇದೆ. ಈಗ ಮೊದಲನೇ ಶ್ಲೋಕವನ್ನ ನೋಡೋಣ. ಹತ್ವಾ ಸ್ವರಿಕ್ಥ ಸ್ಪೃಧ ಆತತಾಯಿನೋ ಯುಧಿಷ್ಠಿರೋ ಧರ್ಮಭೃತಾಂ ಗವಿಸ್ಥಿರಃ ಸಹಾನುಜೈಃ ಪ್ರತ್ಯವರುದ್ಧ ಭೋಜನಃ ಕಥಂ ಪ್ರವೃತ್ತಃ ಕಿಮಕಾರಷೀತ್ ತತಃ. ಸ್ವರಿಕ್ಥ ಸ್ಪೃಧ, ಸ್ಪೃಧ ಅಂದ್ರೆ ಸ್ಪರ್ಧೆ ಆಯ್ತಂತೆ. ಯಾರ್ಯಾರಿಗೆ ಸ್ಪರ್ಧೆ ಆಯ್ತು ಅಂತ ಒಂದೇ ನಿಮಿಷ, ಕೆಲವರಿಗೆ ಜಾಯಿನ್ ಆಗ್ಲಿಕ್ಕೆ ಆಗ್ತಾ ಇಲ್ಲ, ಒಂದೇ ನಿಮಿಷ. ಸ್ವರಿಕ್ಥ ಸ್ಪೃಧ ಅಂತ ಇಲ್ಲಿ ಮಾತು ಬಂತು, ಅಂದ್ರೆ ಸ್ಪರ್ಧೆ ಆಯ್ತು ಅಂತ. ಯಾರ್ಯಾರಿಗೆ ಸ್ಪರ್ಧೆ ನಡೆದಿತ್ತು? ನಮಗ್ ಗೊತ್ತು, ಯುದ್ಧ ಆಗಿದ್ದು ಯಾರಿಗೆ? ರಾಜ್ಯ ನಮಗ್ ಬೇಕು ಅಂತ ಯುದ್ಧ ನಡೀತು. ಕೌರವರು ಮಾಡಿದ ಕೆಲಸ, ಪಾಂಡವರ ಜೊತೆ ಕೌರವರಿಗೆ ಯುದ್ಧ ಆಯ್ತು. ಸ್ವರಿಕ್ಥ ಅಂತ, ಸ್ವ ಅಂದ್ರೆ ತನಗ್ ಸೇರ್ಬೇಕು ಯಾವುದು, ರಿಕ್ಥ ಅಂದ್ರೆ ದ್ರವ್ಯ ಯಾವುದು, ರಾಜ್ಯ ನಮಗ್ ಸೇರ್ಬೇಕು ಅಂತ ಸ್ಪರ್ಧೆ ಆಯ್ತು. ಆದ್ರೆ ಏನೇನೋ ಅನ್ಯಾಯಗಳನ್ನ ಮಾಡಿದ್ರು, ಬಂಧುಗಳೇ ಆದ್ರೂ ಕೂಡ ಅನ್ಯಾಯ ಮಾಡಿದ್ರು ಯಾರು, ಕೌರವರು. ಅದಕ್ಕೆ ಅವ್ರಿಗೆ ಆತತಾಯಿ ಅಂತ ಕರೀತಾರೆ. ಆತತಾಯಿ ಅಂದ್ರೆ ಬಂಧು ಆಗಿದ್ರು ಅವ್ರನ್ನ ಬಿಡೋ ಹಾಗಿಲ್ಲ. ಸುಮಾರು ಸಲ ಈ ಶಬ್ದ ಹಿಂದೆ ಬಂದಿದೆ, ಇಲ್ಲೂ ಮತ್ತೆ ನೆನಪಿಸ್ಕೊಡ್ತಾರೆ.
ಆತತಾಯಿ ಅಂದ್ರೆ ಯಾರು ಅಂದ್ರೆ 6 ರೀತಿ ಲಕ್ಷಣ ಇರತ್ತೆ ಅಂಥವರನ್ನ ಆತತಾಯಿಗಳು ಅಂತ ಕರೀತಾರೆ. ಏನಂದ್ರೆ ಅಗ್ನಿದಹ ಅಂತ. ಅಂದ್ರೆ ನಾವು ಬೆಂಕಿ ಹಚ್ಚೋದು ಅಂತ ಹೇಳ್ತಾ ಇರ್ತೀವಿ, ನಿಜವಾಗಿ ಶಬ್ದ ಹೇಳ್ಬೇಕು ಅಂದ್ರೆ ಅದೇ ಶಬ್ದ ಹೇಳ್ಬೇಕು, ಅಗ್ನಿದಹ ಅಂತ. ಬೆಂಕಿಯನ್ನ ಕೊಡೋರು, ಬೆಂಕಿಯನ್ನ ನೀಡೋರು ಅಂತ, ಬೆಂಕಿ ಹಚ್ಚೋ ಕೆಲಸ ಮಾಡೋರು ಅಂದ್ರೆ ಅಭಿಪ್ರಾಯ. ಚಾಡಿ ಚುಚ್ಚೋದು ಅನ್ನೋ ಅರ್ಥದಲ್ಲಿ ಇಲ್ಲಿ ಬಂದಿಲ್ಲ, ನಿಜವಾಗಿ ಮನೆಗೆ ಬೆಂಕಿನ ಹಾಕೋದು ಅಂಥವ್ರು ಅಂತ. ಇವರೆಲ್ಲ ಮಾಡಿದ್ದ ಹಾಗೆ ಕೌರವರು. ಇನ್ನು ಗರದಶ್ಚೈವ, ಗರದ ಅಂದ್ರೆ ವಿಷ ನೀಡೋರು ಅಂತ ಅರ್ಥ. ಇನ್ನು ಶಸ್ತ್ರ ಅಸ್ತ್ರಗಳನ್ನ ಕೈಗೆ ಎತ್ತುಕೊಂಡು ತಾವು ಬರೋರು. ಇನ್ನು ಬೇರೆಯವರ ಸಂಪತ್ತು, ಅದು ನಮ್ಮ ಸಂಪತ್ತೆ, ಬಂಧುಗಳ ಸಂಪತ್ತನ್ನ ಅಪಹರಿಸೋರು. ಇನ್ನು ಕ್ಷೇತ್ರ ದಾರ ಅಪಹರ್ತ, ತಮ್ಮ ಬಂಧುಗಳ ಹೆಂಡತಿಯರನ್ನೇ ಬಿಡೋದಿಲ್ಲ, ಅವರನ್ನ ಅಪಹರಿಸೋದು. ಇನ್ನೊಬ್ಬರ ಕ್ಷೇತ್ರ, ಅವರ ಭೂಮಿಯನ್ನ ಅಪಹರಿಸೋದು. ಇಷ್ಟೆಲ್ಲ ಲಕ್ಷಣ ಇದ್ರೆ ಅವರನ್ನ ಆತತಾಯಿ ಅನ್ನೋ ಶಬ್ದದಿಂದ ಕರೀತಾರೆ. ಇಂಥ ಆತತಾಯಿಗಳ ಲಕ್ಷಣ ನಮ್ಮ ಕೌರವರಲ್ಲಿ ಚೆನ್ನಾಗಿತ್ತು. ದುರ್ಯೋಧನ ಇವರಲ್ಲೆಲ್ಲ ಚೆನ್ನಾಗಿತ್ತು ಈ ಲಕ್ಷಣ. ಇಂಥವ್ರನ್ನ ಏನ್ ಮಾಡಿದ್ರು, ಬಂಧುಗಳಾದ್ರೂ ಬಿಡೋ ಹಾಗಿಲ್ಲ, ಆತತಾಯಿಗಳು ಅಂದ್ಮೇಲೆ ಅವ್ರನ್ನ ಕೊಲ್ಲೇಬೇಕಷ್ಟೆ. ಕೊಂದ್ರು ಇವ್ರನ್ನೆಲ್ಲ, ಯಾರನ್ನು ಬಿಡ್ಲಿಲ್ಲ, ಹತ್ವ. ಆದ್ರೆ ಇವ್ರನ್ನ ಇಷ್ಟೆಲ್ಲ ಬಂಧುಗಳಾಗಿ ಅಣ್ಣ ತಮ್ಮಂದ್ರೆ ಅವರೆಲ್ಲ, ಅವ್ರನ್ನೆಲ್ಲ ಕೊಂದ ಆದ್ಮೇಲೆ ತಾವು ವಾಪಸ್ ಬಂದು ಸುಖ ಅನುಭವಿಸ್ಬೇಕಲ್ಲ ಈಗ. ಆದ್ರೆ ಯಾಕೋ ಸುಖ ಅನುಭವಿಸ್ಲಿಕ್ಕೆ ಅಡೆತಡೆ ಅಂತೆ. ಏನ್ ಮತ್ತೆ ವಿಘ್ನ ಕೊಡ್ಲಿಕ್ ಬಂದ್ರ ಅಂದ್ರೆ ಎಲ್ಲಿದ್ದಾರೆ ಅವ್ರು, ಯಾರು ಕೂಡ ಇಲ್ಲ ಈಗ. ಆದ್ರೆ ಬಂಧುಗಳನ್ನ ಕೊಂದ ಮೇಲೆ ಆ ದುಃಖ ಇದೆಯಲ್ಲ, ಆ ದುಃಖದಿಂದ ಇವ್ರು ತಿನ್ನೋದೆಲ್ಲ ಕಡಿಮೆ ಮಾಡ್ಬಿಟ್ಟಿದ್ದಾರೆ, ವೈಭವದ ಜೀವನ ನಡೆಸ್ತಾ ಇಲ್ಲ. ಪ್ರತ್ಯವರುದ್ಧ ಭೋಜನ ಅಂತ. ಭೋಜನ ಅನ್ನೋ ಶಬ್ದಕ್ಕೆ ನಿಜವಾಗಿ ತಿನ್ನೋದು ಅಂತ ಒಂದೇ ಅರ್ಥ ಅಲ್ಲ ಇಲ್ಲಿ. ಭೋಜನ ಅಂತಂದ್ರೆ ಭೋಗ ಅಂತ ಅರ್ಥ. ಅಂದ್ರೆ ಯಾವುದ್ರ ಮೇಲೂ ಆಸಕ್ತಿ ಕಡಿಮೆ ಆಗೋಯ್ತು ಅವ್ರಿಗೆ. ಆ ರಾಜ್ಯ ವೈಭವ ಏನ್ ಅನುಭವಿಸ್ಬೇಕು ಅನುಭವಿಸ್ತಾ ಇಲ್ಲ ಸರಿಗೆ. ಪ್ರತ್ಯವರುದ್ಧ, ತಡೆ ಬಂದ್ಬಿಟ್ಟಿದೆ. ಯಾಕೆ? ದುಃಖ. ಏನೇ ಆಗ್ಲಿ ನಮ್ಮ ಬಂಧುಗಳಲ್ವಾ, ಅವ್ರನ್ನೇ ನಾವು ಕೊಂದು ಇವತ್ತಿನ ದಿವಸ ಬಂದು ರಾಜ್ಯ ಅನುಭವಿಸೋದ, ಏನ್ ಸುಖ ಇದ್ರಲ್ಲಿ, ಇದಲ್ಲೆಂತ ಸುಖ ಇದೆ, ಏನೂ ಇಲ್ಲ ಅಂತ. ಆದ್ರಿಂದ ಪ್ರತ್ಯವರುದ್ಧ ಭೋಜನ ಎಲ್ಲ ಕಡಿಮೆ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಐಹಿಕ ಭೋಗ. ಅಷ್ಟೊತ್ತಿಗೆ ವೇದವ್ಯಾಸರ ಉಪದೇಶ ಬೇರೆ ಜೊತೆಗೆ ನೋಡಿ, ಇದೆಲ್ಲ ಧರ್ಮ ಯುದ್ಧ ನಡೆಯಿತು, ಇದೇನ್ ಅಧರ್ಮ ಅಲ್ಲ ಅಂತ. ಒಂದ್ ಕಡೆ ವೇದವ್ಯಾಸರು ಹೇಳಿದ್ದು ತಲೆಗೆ ಹೋಗಿದೆ ನಿಜ, ಆದ್ರೆ ಮನಸ್ಸಿನಲ್ಲಿ ಬಂಧುಗಳ ಮೇಲಿರೋ ವ್ಯಾಮೋಹ ಅದು ದುಃಖಕ್ಕೂ ಈಡು ಮಾಡಿದೆ. ಆ ಧರ್ಮಭೃತ, ಇಡೀ ಧರ್ಮ ಹೇಗ್ ನಡಿಬೇಕು, ಧರ್ಮ ಆಚರಣೆ ಹೇಗಿರ್ಬೇಕು ಅನ್ಲಿಕ್ಕೆ ಮೂಲ ಪ್ರವರ್ತಕರು ಯಾರು? ವೇದವ್ಯಾಸರು. ಅವರ ಮಾತಿನಲ್ಲಿ ವಿಶ್ವಾಸ ಇಟ್ಟಿದ್ದಂತೆ ಯಾರು? ಯುಧಿಷ್ಠಿರ. ಅವ್ನು ನಿಜವಾಗಿ ಯುದ್ಧದಲ್ಲಿ ಒಂದೇ ಸ್ಥಿರ ಅಲ್ಲ ಅವನು. ಯುಧಿಷ್ಠಿರ ಅಂದ್ರೆ ಶಬ್ದಕ್ಕೆ ಅರ್ಥ ಯುದ್ಧದಲ್ಲಿ ಒಳ್ಳೆ ಸ್ಥೈರ್ಯ ಪಡೆದವನು ಅಂತ ಅರ್ಥ. ಬರೀ ಯುದ್ಧದಲ್ಲಿ ಸ್ಥಿರತೆ ಅಷ್ಟೇ ಅಲ್ಲ, ಅವನು ಧರ್ಮದಲ್ಲೂ ಅಷ್ಟೇ ಸ್ಥಿರತೆಯನ್ನ ಪಡೆದ. ಅವನು ಧರ್ಮ ಸ್ಥಿರ, ಅವನು ಧರ್ಮ ರಾಜ ಯುಧಿಷ್ಠಿರ. ಆ ಧರ್ಮದಲ್ಲಿ ಬಹಳ ಆಸ್ಥೆಯನ್ನ ಪಡೆದ. ಯಾಕೆಂದ್ರೆ ವೇದವ್ಯಾಸರ ಮಾತೇನಿತ್ತೆ ಅದರಲ್ಲಿ ಬಹಳ ವಿಶ್ವಾಸ, ಅಷ್ಟೇ ಸಾಕು. ಅವನು ಯುಧಿಷ್ಠಿರ ಧರ್ಮದಲ್ಲೂ ಅಷ್ಟೇ ವಿಶ್ವಾಸ ಇಟ್ಟಿದ್ದ. ಇಂಥ ಯುಧಿಷ್ಠಿರ ತನ್ನ ಎಲ್ಲ ಬಂಧುಗಳನ್ನ ಕೊಂದಾಗಿ ತನ್ನ ತಮ್ಮಂದ್ರ ಜೊತೆಗೆ ಅಷ್ಟಾಗಿ ಏನು ಅನುಭವಿಸ್ತಾ ಇಲ್ಲ ಒಳ್ಳೆಯ ವೈಭವವನ್ನ. ಇಂಥ ಸಂದರ್ಭದಲ್ಲಿ ಕಥಂ ಪ್ರವೃತ್ತ, ಈ ರಾಜ್ಯವನ್ನ ಆಳ್ಲಿಕ್ಕೆ ಅಂತ ಹೇಗ್ ಹೊರಟ? ಹಿಮ ಕಾರ್ಷೀತತಃ, ಈ ರಾಜ್ಯಪಾಲನೆ ಮಾಡ್ಬೇಕಾದ್ರೆ ಏನೇನ್ ಕೆಲಸ ಮಾಡಿದ? ಆಮೇಲೆ ಹಸ್ತನಾವತಿಗೆ ಬಂದಲ್ಲ, ಬಂದ ಮೇಲೆ ಇನ್ನೇನು ಮುಂದೆ ಘಟನೆಗಳು ನಡೀತು, ಇದೆಲ್ಲ ನನಗೆ ತಿಳಿಸ್ಕೊಡಿ ಅಂತ ಶೌನಕರ ಪ್ರಾರ್ಥನೆಗೆ ಅನುಗುಣವಾಗಿ ಸೂತ ಪುರಾಣಿಕರು ಪ್ರಾರಂಭವನ್ನ ಮಾಡ್ತಾರೆ. ಅದರ ಮೊದಲಿಗೆ ಈ ಭೂಮಿಯನ್ನ ಆಳ್ಬೇಕು ಅಂದ್ರೆ ಯಾರೊಬ್ರು ದೊಡ್ಡ ಅನುಗ್ರಹ ಬೇಕು. ಭೂಮಿಯನ್ನ ಆಳ್ಬೇಕು ಅಂದ್ರೆ ಬಹಳ ಕಷ್ಟ. ಅದಕ್ಕೆ ಕೃಷ್ಣನ ಅನುಗ್ರಹ ಹಿಂದೆ ಇತ್ತು. ಎಲ್ಲ ಭಗವಂತನ ಅತಿಯಾದ ಕಾರುಣ್ಯ ಅದು ಪಾಂಡವರ ಮೇಲಿತ್ತು. ಆದ್ರಿಂದ ರಾಜ್ಯವನ್ನ ಪಡೆದ್ರು. ಎಲ್ಲ ದೈತ್ಯರಾದ ಈ ದುರ್ಯೋಧನಾದಿಗಳನ್ನ ಸದೆ ಬಡಿದ್ರು. ಎಲ್ಲವೂ ಆಯ್ತು. ಇದಕ್ಕೆಲ್ಲ ಕಾರಣ ಮುಖ್ಯ ಏನು? ಕೃಷ್ಣ. ಅವನು ದುಷ್ಟರನ್ನ ವಧೆ ಮಾಡ್ದ, ಸಜ್ಜನಿಗೆ ರಕ್ಷಣೆ ಕೊಟ್ಟು ಒಳ್ಳೆಯ ಧರ್ಮ ಸ್ಥಾಪನೆ ಮಾಡಿದ ಕೃಷ್ಣ. ಈ ಕಡೆ ವೇದವ್ಯಾಸ ರೂಪದಿಂದ ಉಪದೇಶ ಕೊಡ್ತಾ ಇದ್ದಾನೆ, ಅದೊಂದು ರೀತಿ. ಇಲ್ಲಿ ಯುದ್ಧದಲ್ಲೇ ತಾನು ಬಂದು ಆ ಯುದ್ಧ ಭೂಮಿಗೆ ಎಲ್ಲ ತಾನು ಮಾರ್ಗದರ್ಶನ ಮಾಡಿ ರಕ್ಷಣೆ ಮಾಡಿದ ಪಾಂಡವರನ್ನ. ದುರ್ಯೋಧನಾದಿಗಳ ಸಂಹಾರ ಆಗಿದೆ. ಈಗ ಕೃಷ್ಣನ ಆಶ್ರಯದಲ್ಲಿ ಪಾಂಡವರಿದ್ರು ಅನ್ನೋದನ್ನ ಜ್ಞಾಪಿಸ್ಕೊಡ್ಲಿಕ್ಕೆ ಮೊದಲು ಸೂತ ಪುರಾಣಿಕರು ಪ್ರಾರಂಭ ಮಾಡ್ತಾರೆ. ಕೃಷ್ಣನೇ ಬಲ ಇಡೀ ರಾಜ್ಯವನ್ನ ಆಳ್ಲಿಕ್ಕೆ ಅನ್ನೋ ಅಂಶ ತಿಳಿಸ್ಲಿಕ್ಕೆ ಮೊದಲು ಯುಧಿಷ್ಠಿರ ಕೃಷ್ಣನನ್ನ ನಂಬಿಕೊಂಡು ಅವನ ಆಶ್ರಯದಲ್ಲೇ ಇದ್ದ ಅನ್ನೋ ವಿಷಯವನ್ನ ಈಗ ಸ್ಪಷ್ಟಪಡಿಸ್ಲಿಕ್ಕೆ 2ನೇ ಶ್ಲೋಕ ಪ್ರಾರಂಭ ಆಗ್ತಾ ಇದೆ. ಸೂತ ಉವಾಚ ಅಂತ ಪ್ರಾರಂಭ ಮಾಡಿದ್ದಾರೆ. ವಂಶಂ ಕುರೋರ್ವಂಶದ ಭಾಗ್ನಿ ನಿರ್ಹೃತಂ
ಸಂರೋಹಯಿತ್ವಾ ಭವತಾಪನೋ ಹರಿಃ. ಇಲ್ಲಿ ಇನ್ನೊಂದು ಶಬ್ದ ಸಿಗತ್ತೆ, ಭವ ಭಾವನೋ ಹರಿಹಿ. ಭವ ಭಾವನ ಅಂತಾನು ಶಬ್ದ ಇದೆ, ಭವ ತಾಪನ ಅಂತಾನು ಶಬ್ದ ಇದೆ. ಎರಡು ತಗೊಂಡಿದ್ದಾರೆ ವ್ಯಾಖ್ಯಾನಕಾರರು. ಎರಡು ಪಾಠ ಹೇಳೋದ್ ಸರಿ, ಎರಡು ಪದ ಸರಿ ಇದೆ. ನಿವೇಶಯಿತ್ವಾ ನಿಜ ರಾಜ್ಯ ಈಶ್ವರೋ ಯುಧಿಷ್ಠಿರಂ ಪ್ರೀತಮನಾ ಬಭೂವಃ. ಕೃಷ್ಣನನ್ನ ಆಶ್ರಯಿಸ್ಕೊಂಡಿದ್ರು ಪಾಂಡವರೆಲ್ಲ. ಯುಧಿಷ್ಠಿರನು ಕೂಡ ಆಶ್ರಯಿಸ್ಕೊಂಡಿದ್ದ ಕೃಷ್ಣನನ್ನ. ಕೃಷ್ಣನೇ ಮುಖ್ಯ. ಕೃಷ್ಣ ಏನ್ ಮಾಡಿದ ಕೆಲಸ? ವಂಶದವಾಗ್ನಿ ನಿರ್ಹೃತಂ. ಅವನು ಕೃಷ್ಣನಿಂದಾಗಿ ಇವರೆಲ್ಲ ಗೆದ್ರಲ್ಲ ಪಾಂಡವರು. ಆ ಕೃಷ್ಣನಿಂದಾಗಿ ಕೌರವರ ವಂಶದಲ್ಲಿ ಬೆಂಕಿ ಆಯ್ತು, ಬೆಂಕಿ ಹುಟ್ಟಿತು ಅಂತ ಅಂದ್ರೆ ಅಭಿಪ್ರಾಯ. ಆ ಬೆಂಕಿಗೆ ಕಾರಣ ಅವರೇ. ಅಂದ್ರೆ ತಾವೇ ಆ ಹುಟ್ಟಿದ ಬೆಂಕಿಯಲ್ಲಿ ಆಹುತಿ ಆಗ್ಬಿಟ್ರೆ ಎಲ್ರು. ಯಾಕೆ? ಕ್ರೋಧ, ಕೋಪ. ಹೇಗೆ ಬಿದಿರುಗಳು, ವಂಶ ಅಂತ ಸಂಸ್ಕೃತದಲ್ಲಿ ಬಿದಿರುಗಳು ಕರೀತಾರೆ. ಇಲ್ಲಿ ವಂಶ ಅಂದ್ರೆ ಕುರು ವಂಶ ತಗೊಂಡಿದ್ದಾರೆ. ಒಂದು ಸಲ ವಂಶ ಅಂದ್ರೆ ಬಿದಿರುಗಳು ಅಂತ ಅರ್ಥ. ಬಿದಿರುಗಳಿಗೆ ತಿಕ್ಕಾಟ ಆಯ್ತು, ಜೋರ ಗಾಳಿ ಬೀಸಿದಾಗ ಕಾಡ್ಗಿಚ್ಚು ಹತ್ಕೊಳ್ತು. ಕೊನೆಗೆ ಆ ಕಾಡ್ಗಿಚ್ಚು ಇಡೀ ಕಾಡನ್ನ ಸುಡ್ತು, ಬಿದಿರನ್ನು ಸುಡ್ತು, ಯಾವ್ದನ್ನು ಬಿಡ್ಲಿಲ್ಲ. ಹೀಗಾಯ್ತು ಕತೆ. ಆದ್ರೆ ಇಲ್ಲಿ ಪುಣ್ಯ, ಕೃಷ್ಣನ ಅನುಗ್ರಹದಿಂದ ಕೌರವರ ಪಾಂಡವರ ಒಳಗಡೆ ಜಗಳ ಶುರುವಾಯ್ತು. ಆದ್ರೆ ಹೋಗಿದ್ದೆಲ್ಲ ಜಾಸ್ತಿ ಯಾರು ಅಂದ್ರೆ ಕೌರವ. ಪಾಂಡವರಂತೂ ಉಳಿದ್ರು. ಹೀಗೆ ವಂಶ ದವಾಗ್ನಿ ನಿರಹೃತಂ. ವಂಶ ಅಂತಂದ್ರೆ ಇವರ ವಂಶ, ಕೌರವರ ವಂಶ. ಅದೇ ಒಂದು ಕಾಡಂತೆ. ಆ ಕಾಡಿನಲ್ಲಿ ಅಂದ್ರೆ ಇವರ ವಂಶ ಅನ್ನೋದೇ ಒಂದು ಕಾಡು. ಆ ಕಾಡಿನಲ್ಲಿ ಒಂದು ಬೆಂಕಿ ಹುಟ್ಟಿದೆ, ಅದರಿಂದ ವಂಶ ನಾಶ ಆಗಿದೆ. ಅಂತ ಕುರು ವಂಶ ಬರೀ ನಾಶ ಮಾಡಿದ್ದಷ್ಟನ್ನೇ ನೆನಪಿಸ್ಕೊಳ್ಬೇಡಿ, ನಿಜವಾಗಿ ರಕ್ಷಣೆನೂ ಮಾಡ್ದ. ಏನ್ ಮಾಡ್ದ ರಕ್ಷಣೆ? ಇಷ್ಟೆಲ್ಲಾ ನಾಶ ಮಾಡ್ದವನ್ ರಕ್ಷಣೆ ಏನ್ ಮಾಡ್ದ ಈ ಕೃಷ್ಣ ಅಂತಂದ್ರೆ ಅದಕ್ಕೆ ಹೇಳ್ತಾರೆ ಸಂರೋಹಯಿತ್ವ. ಅಲ್ಲಿ ಬೆಳೆಯುವಂತೆ ಮಾಡ್ದ. ಎಲ್ಲಾ ಇಡೀ ಕಾಡು ನಾಶ ಆಗುವಂತ ಸಂದರ್ಭದಲ್ಲಿ ಒಂದ್ ಕಡೆಯಿಂದ ಅಂಕುರ ಬೆಳಿಲಿಕ್ಕೆ ಪ್ರಾರಂಭ ಆಯ್ತು. ಬೀಜ ಒಡೆದು ಅದು ಅಂಕುರವಾಗಿ ಪರಿಣಾಮ ಹೊಂದಿದೆ, ಅಂಕುರವಾಗಿ ಬೆಳಿಲಿಕ್ಕೆ ಪ್ರಾರಂಭ ಆಯ್ತು. ಏನು? ಪರೀಕ್ಷಿತ್ ರಾಜ, ಅವನನ್ನ ರಕ್ಷಣೆ ಮಾಡಿದ್ದೆ ಪರಮಾತ್ಮ. ಹಾಗಾದ್ರೆ ಒಂದ್ ಕಡೆ ದುಷ್ಟರನ್ನೆಲ್ಲ ಸಂಹಾರ ಮಾಡಿ ಇನ್ನೊಂದ್ ಕಡೆ ಆ ವಂಶ ನಿರ್ಮೂಲನೆ ಏನ್ ಮಾಡ್ಲಿಲ್ಲ. ಈ ಕಡೆ ಒಂದು ಪರೀಕ್ಷಿತ್ ರಾಜನ್ನ ಹುಟ್ಟುವಂತೆ ಅನುಗ್ರಹ ಮಾಡಿದ ಕೃಷ್ಣ. ಅಂತ ಈ ಕೃಷ್ಣ ಒಂದು ಸಂರೋಹಯಿತ್ವ, ಆ ವಂಶವನ್ನ ಬೆಳೆಸುವಂತ ಕೆಲಸವನ್ನು ಮಾಡಿದ. ಜೊತೆಗೆ ಯುಧಿಷ್ಠಿರಂ ನಿಜ ರಾಜ್ಯ ನಿವೇಶಯಿತ್ವ. ಯುಧಿಷ್ಠಿರನ ತನ್ನ ರಾಜ್ಯದಲ್ಲಿ ಕೂಡಿಸದ, ನೀನ್ ರಾಜ್ಯವನ್ನ ಆಳ್ಬೇಕು ಅಂತ. ಇಷ್ಟೆಲ್ಲ ಮಾಡಿ ತೃಪ್ತಿಯಿಂದ ಕೂತಂತೆ ಕೃಷ್ಣ. ಆಯ್ತು, ನನ್ನ ಕೆಲಸ ಮುಗೀತು, ಒಳ್ಳೆಯವ್ರಿಗೆ ಒಳ್ಳೇದ್ ಮಾಡ್ದೆ, ಕೆಟ್ಟವ್ರಿಗೆ ಒಳ್ಳೆ ಶಿಕ್ಷಣ ಕೊಟ್ಟೆ, ಶಿಕ್ಷೆಯನ್ನ ನೀಡಿದೆ ಅಂತ ಹೇಳಿ ಪ್ರೀತಮನ ಬಭೂವಃ. ತೃಪ್ತಿಯಾದ ಮನಸ್ಸು, ಮನಸ್ಸು ತುಂಬಾ ಖುಷಿಯಿಂದ ಅವನು ನಿಂತಂತೆ ಕೃಷ್ಣ. ಇಷ್ಟು ವಿಷಯ ಬಂತು. ಈ ಸಂದರ್ಭದಲ್ಲಿ ಈ ಶ್ಲೋಕದಲ್ಲಿ ಎರಡು ಶಬ್ದ ಹಾಕ್ತಾರೆ. ಒಂದು ಭವತಾಪನಃ, ಇನ್ನೊಂದು ಭವ ಭಾವನಃ ಅಂತ. ಭವತಾಪನ ಅನ್ನೋ ಶಬ್ದಕ್ಕೆ ಸಂಸಾರವನ್ನೇ ನಾಶ ಮಾಡೋನ್ಗೆ ಭವತಾಪನ ಅಂತ ಕರೀತಾರೆ. ಕುರುವಂಶ ನಾಶ ಇರ್ಲಿ, ಇಡೀ ಸಂಸಾರ ನಾಶ ಮಾಡೋನ್ಗೆ ಒಂದು ಕುರುವಂಶ ನಾಶ ಮಾಡ್ಲಿಕ್ಕೆ ಬರಲ್ವಾ? ಖಂಡಿತ. ಯಾಕಂದ್ರೆ ಅಷ್ಟು ದೊಡ್ಡ ಸಂಸಾರನೇ ನಾಶ ಮಾಡ್ತಾನಂತೆ ಪರಮಾತ್ಮ, ಕೇವಲ ತನ್ನ ಹೆಸರನ್ನ ಸ್ಮರಣೆ ಮಾಡಿದ್ರಷ್ಟೇ. ಇನ್ನೊಂದರ್ಥ ಭವ ಭಾವನ ಅಂದ್ರೆ ಸಮಗ್ರ ಜಗತ್ತಿಗೆ ಉತ್ಪತ್ತಿ ನೀಡೋನು ಪರೀಕ್ಷಿತ್ ರಾಜನ ರಕ್ಷಣೆ ಮಾಡ್ಲಿಕ್ಕಾಗಲ್ವಾ? ಪರೀಕ್ಷಿತ್ ರಾಜ ಗರ್ಭದಿಂದ ಹೊರಗ್ ಬರುವಂತೆ ಅನುಗ್ರಹ ಮಾಡ್ಲಿಕ್ಕಾಗಲ್ವಾ? ಖಂಡಿತ ಮಾಡ್ತಾನೆ. ಅಂದ್ರೆ ಅವನಿಗೆ ಇಡೀ ಜಗತ್ತಿನ ಸೃಷ್ಟಿ ಮಾಡ್ಲಿಕ್ಕೂ ಗೊತ್ತು, ಇಡೀ ಜಗತ್ತಿನ ಸಂಹಾರ ಮಾಡ್ಲಿಕ್ಕೂ ಗೊತ್ತು. ಅದೇ ರೀತಿ ಕುರುವಂಶವನ್ನ ಉಳಿಸೋದು ಗೊತ್ತು, ಅದನ್ನ ಸಂಹಾರ ಮಾಡೋದು ಗೊತ್ತು. ಎಲ್ಲ ಗೊತ್ತಿದೆ ಕೃಷ್ಣನಿಗೆ. ಅಂತ ಕೃಷ್ಣ ಇಂದಿನ ದಿವಸ ತನ್ನ ಕಾರ್ಯ ಮುಗಿದ ಮೇಲೆ ತೃಪ್ತಿಯಿಂದ, ಮನಸ್ಸು ಪೂರ್ಣ ತೃಪ್ತಿಯನ್ನ ಪಡೆದು ತಾನು ಕೂತ ಅಂತ ಇಷ್ಟು ಬಂತು. ಇಲ್ಲಿ ಆಶ್ಚರ್ಯ, ಒಂದು ವಿಷಯ ಹೇಳ್ತಾರೆ. ಹಾಗಾದ್ರೆ ಇಲ್ಲಿವರೆಗೂ ತೃಪ್ತಿ ಇರ್ಲಿಲ್ವಾ ಕೃಷ್ಣನಿಗೆ ಅಂತ? ಯಾಕಂದ್ರೆ ನೀವೇನ್ ಹೇಳ್ತಾ ಇದ್ದೀರಿ? ಇನ್ನು ದುರ್ಯೋಧನಾದಿಗಳೆಲ್ಲ ಬದುಕಿದ್ರು, ಇವಾಗ ಪಾಂಡವರ ಜೊತೆಗೆ ಅನ್ಯಾಯವನ್ನ ಮಾಡಿದ್ರು ಆ ದುರ್ಯೋಧನಾದಿಗಳೆಲ್ಲ. ಅನ್ಯಾಯ ಎಲ್ಲ ನಡೆದಾಗ ಕೃಷ್ಣನಿಗೆ ತೃಪ್ತಿ ಇತ್ತ? ತೃಪ್ತಿ ಇರಲ್ಲ. ಅವನಿಗೆ ಹೇಗೆ ತೃಪ್ತಿ ಇರ್ಲಿಕ್ಕೆ ಸಾಧ್ಯ? ಯಾವಾಗ ತೃಪ್ತಿ ಆಯ್ತು? ಯುದ್ಧ ಆಯ್ತು. ಯುದ್ಧ ನಡೆದ ಮೇಲೆ ಎಲ್ರೂ ಕೂಡ ತಾವು ಸಾವನ್ನ ಅಪ್ಪಿದ್ರು. ಅದಾದ ಮೇಲೆ ಕೃಷ್ಣನಿಗೆ ತೃಪ್ತಿ ಆಯ್ತು. ನೀವೇ ಹೇಳ್ತಾ ಇದ್ದೀರಿ ಭಾಗವತಲ್ಲಿ ಪ್ರೀತಮನ ಬಭೂವಃ, ಅವನಿಗೆ ಮನಸ್ಸು ತುಂಬಾ ಖುಷಿಯಿಂದ ಆಯ್ತು ಅಂತ ಈ ರೀತಿ ಬರೆದ್ರಿ.
ಹಾಗಾದ್ರೆ ಅವಾಗೆಲ್ಲ ಅವನ ಮನಸ್ಸು ತೃಪ್ತಿಯಾಗಿರ್ಲಿಲ್ವಾ? ಯಾಕಂದ್ರೆ ನಾವು ಭಗವಂತನಿಗೆ ಹಾಗೆ ಹೇಳಲ್ಲ. ಯಾವಾಗಲೂ ಯಾವ ಕ್ಷಣದಲ್ಲೂ ಅವನಿಗೆ ಅತೃಪ್ತಿ ಅನ್ನೋದು ಇಲ್ವೇ ಇಲ್ಲ. ಪರಿಪೂರ್ಣ ಅವನು ಭಗವಂತ. ಅಂದ್ಮೇಲೆ ಈ ಸಂದರ್ಭದಲ್ಲಿ ಈಗ ಅವನಿಗೆ ಪ್ರೀತಿ ಸಂತೋಷ ಆಯ್ತು ಅಂದ್ರೆ ಮುಂಚೆ ಇರ್ಲಿಲ್ವಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಅದಕ್ಕೆ ಇವ್ರು ಉತ್ತರ ಕೊಡ್ತಾರೆ, ಅದು ಏನಿಲ್ಲ, ನಿಜವಾಗಿ ನಿತ್ಯ ಪ್ರೀತ, ಅವ್ನು ಯಾವಾಗ್ಲೂ ಅವನಿಗೆ ಸಂತೋಷ ಇದ್ದದ್ದೇ. ಆದರೆ ಸಾತ್ವಿಕರ ಮುಂದೆ ಹಾಗೆ ತೋರಿಸಿಕೊಂಡ ಅಷ್ಟೇ, ಸಂತೋಷದ ಮುಖವನ್ನ ತೋರಿಸಿಕೊಂಡ. ಆದ್ರೆ ಅವ್ನು ಯಾವಾಗ್ಲೂ ನಗ್ತಾನೆ ಇದ್ದ ಕೃಷ್ಣ. ಪಾಂಡವರ ಕಷ್ಟ ಬಂದಾಗ್ಲೂ ಅವನು ನಗ್ತಾ ಇದ್ದಾನೆ. ಆದ್ರೆ ಪಾಂಡವರ ಕಷ್ಟ ಬಂತು ಅಂತ ನಗ್ತಾ ಇರೋದಲ್ಲ, ಅವನು ನಿತ್ಯ ತೃಪ್ತ. ಎಲ್ಲರೂ ಕೂಡ ಅಪರಿಪೂರ್ಣರು. ಆಯಾಯ ಕಾಲ ಸಂದರ್ಭಕ್ಕೆ ಅನಿವಾರ್ಯವಾಗಿ ಘಟನೆಗಳನ್ನ ಪಡಿಬೇಕು. ಅದನ್ನ ನೋಡಿ ಕೃಷ್ಣ ತಾನು ತಿತ್ತಾ ಹೋಗ್ತಾನೆ. ಅಂತೂ ಕೃಷ್ಣನ ದೃಷ್ಟಿಯಲ್ಲಿ ಮುಂದೆ ಅವನಿಗೆ ಗೊತ್ತೇ ಇದೆ, ಹೇಗಿದ್ರು ಈ ದುರ್ಯೋಧನಾದಿಗಳು ಬದುಕೋದಿಲ್ಲ ಅಂತ. ಅಂದ್ಮೇಲೆ ಅವತ್ತಿನಿಂದ ಅವನು ಸಂತುಷ್ಟನಾಗೇ ಇದ್ದ. ಎಲ್ಲ ತಾನೇ ಕೆಲಸವನ್ನ ಅಂತರ್ಯಾಮಿಯಾಗಿ ಇದ್ದುಕೊಂಡು ಮಾಡ್ತಾ ಇರೋದು. ಆದ್ರಿಂದ ನಿತ್ಯವಾಗಿ ಸಂತೋಷ ಇದ್ರೂ ಕೃಷ್ಣನಿಗೆ ಆ ಕೆಲವು ಸಲ ಪ್ರೀತಿ ಆಯ್ತು, ಸಂತೋಷ ಆಯ್ತು ಅಂತ ಎಲ್ಲಾದ್ರೂ ಪುರಾಣಗಳಲ್ಲಿ ಬಂತು ಅಂದ್ರೆ ಅದೆಲ್ಲ ಲೌಕಿಕ ಅಪೇಕ್ಷೆಯ. ನಮ್ಮ ದೃಷ್ಟಿಯಿಂದ ಆ ಮಾತುಗಳಲ್ಲಿ ಬಂದಿದೆ ಅಷ್ಟೇ ಹೊರತು ವಾಸ್ತವಿಕವಾಗಿ ಭಗವಂತನಿಗೆ ಯಾವಾಗ್ಲೂ ಅವನು ಸಂತೋಷವಾಗಿ ಇರ್ತಾನೆ. ತನ್ನ ಸ್ವರೂಪ ಆನಂದ, ತನ್ನ ಆನಂದದಲ್ಲಿ ಅವನು ಮುಳುಗಿರ್ತಾನೆ. ನಿಜವಾಗಿ ಈ ಹೊಸದಾಗಿ ಏನೋ ಒಂದು ಬೇರೆ ಇದರಿಂದ ಅವನಿಗೆ ತೃಪ್ತಿ ಆಯ್ತು ಅಂತ ಅರ್ಥ ಅಲ್ಲ ಅಂತ ಇಷ್ಟನ್ನ ತಿಳಿಬೇಕು ಅಂತ ಇಲ್ಲಿ ವಿಜಯಧ್ವಜ ತೀರ್ಥರು ತಾವು ವಿವರಣೆ ಮಾಡಿದ್ದಾರೆ. ಇದೊಂದು ಅಪರೂಪದ ವಿಷಯ. ಭಾವನ ಅಂತಾನೂ ಸರಿ ಇದೆ, ತಾಪನ ಅನ್ನೋದು ಸರಿ ಇದೆ. ಎರಡು ಪಾಠವನ್ನ ಸ್ವೀಕಾರ ಮಾಡಿದ್ದಾರೆ. ಇದಾಗ್ ಮುಂದೆ ಏನಾಯ್ತು, ಈ ಮುಂದಿನ ಶ್ಲೋಕ ಏನಿದೆಯಲ್ಲ, ಈ ಮುಂದಿನ ಶ್ಲೋಕ ನಮ್ಗೆ ಹಿಂದೆನೂ ಬಂದಿದೆ. ಭಾಗವತದಲ್ಲಿ 2 ಸಲ ಇದು ಬಂದ್ಬಿಟ್ಟಿದೆ. ಅದರಿಂದ ಈ ಶ್ಲೋಕ ಕಿತ್ತ ಹಾಕ್ಬೇಕು ಅಂತ ಅನ್ಕೊಳ್ಬೇಡಿ. ಕೆಲವು ಸಲ ಪಾರಾಯಣ ಮಾಡೋರು ಗೊತ್ತಾಗತ್ತೆ. ಇದು ಈ 8ನೇ ಅಧ್ಯಾಯ, ಇದು ಈಗ ಇರೋದು 10ನೇ ಅಧ್ಯಾಯ ನಡೀತಾ ಇದೆ. ಹಿಂದೆ 8ನೇ ಅಧ್ಯಾಯದಲ್ಲಿ 9ನೇ ಶ್ಲೋಕ ಗಮನಿಸಿದ್ರೆ ನಿಮ್ಗೆ ಇದೇ ಶ್ಲೋಕ ಮುಂದೆ ಹೇಳೋ 3ನೇ ಶ್ಲೋಕ ಏನಿದೆ, ಆ 3ನೇ ಶ್ಲೋಕನೇ ಹಿಂದಕ್ಕಿದೆ, ಅದೇ ಶ್ಲೋಕ. ಹಾಗಾದ್ರೆ ಭಾಗವತದಲ್ಲಿ ರಿಪೀಟ್ ಆಗಿದೆ, ಪುನರುಕ್ತಿ, ಮತ್ತೆ ಅದೇ ಶ್ಲೋಕವನ್ನ ಇಲ್ಲಿ ಹೇಳಿದ್ದಾರೆ. ಹಾಗಂತ ಒಂದು ಶ್ಲೋಕ ಇಲ್ಲ ಅಂತಿಲ್ಲ, 2 ಅಧ್ಯಾಯದಲ್ಲಿ ಈ ಶ್ಲೋಕ ಬರುತ್ತೆ. ಅದೇ ಅನುಪೂರ್ವಿ, ಅದೇ ವ್ಯತ್ಯಾಸ ಏನಿಲ್ಲ, ಅದೇ ರೀತಿ ಆ ಶ್ಲೋಕ ಬರುತ್ತೆ. ಅದನ್ನ ಗಮನಿಸಿ. 3ನೇಯ ಶ್ಲೋಕ, ಯಾಜಯಿತ್ವಾಶ್ವಮೇಧೈಸ್ತಂ ತ್ರಿಭಿರುತ್ತಮ ಕಲ್ಪಕೈಃ ತದ್ಯಶಃ ಪಾವನಂ ದಿಕ್ಷು ಶತಮನ್ಯೋರಿವಾತನೋತ್. ಯಾಜಯಿತ್ವ ಅಶ್ವಮೇಧೈಹಿ, ಸರಳವಾದ ಅರ್ಥವನ್ನ ಹೇಳ್ತೀನಿ. ಮುಂಚೆನೂ ಕೂಡ ಇದರ ವಿವರಣೆ ಬಂದಿದೆ. ಅಶ್ವಮೇಧ ಯಾಗವನ್ನ ಯುಧಿಷ್ಠಿರನ ಮುಖಾಂತರ ಕೃಷ್ಣ ಮಾಡಿಸಿದ. ಇದು ಅವನು ಕೆಲಸ ಮಾಡಿಸಿತು. ಅಶ್ವಮೇಧ ಯಾಗವನ್ನ ಮಾಡಿಸಿ ಅವನ ಕೀರ್ತಿಯನ್ನ ಎಲ್ಲಾ ಕಡೆ ಹಬ್ಬಿಸಿದ. ಅದು ಭೀಮಸೇನ ದೇವರು ಆ ಯಾಗದಲ್ಲಿ ಪಾಲ್ಗೊಂಡಿದ್ರು. ನಿಜವಾಗಿ ಆ ಭೀಮನಿಂದಾಗಿ ಕೀರ್ತಿ ಧರ್ಮರಾಜನಿಗೆ ಬಂತು. ಅಂತ ಧರ್ಮರಾಜನ ಕೀರ್ತಿಯನ್ನ ಎಲ್ಲಾ ಕಡೆ ಪಸರಿಸಿದ ಕೃಷ್ಣ. ಇದು ಹೇಗಿತ್ತು ಅಂದ್ರೆ, ಹಿಂದೆ ವಾಮನ ತಾನು ಇಂದ್ರನ ಕೀರ್ತಿಯನ್ನ ಹೇಗೆ ಎಲ್ಲಾ ಕಡೆ ಪಸರಿಸಿದ್ನೋ ಆ ರೀತಿ ಇತ್ತು. ಶತಮನ್ಯೋಹೋ ದಿಕ್ಷು ಆತನು. ಶತಮನ್ಯು, ಮನ್ಯು ಅಂದ್ರೆ ಯಾಗ ಅಂತ ಅರ್ಥ. 100 ಯಾಗ ಮಾಡಿದವರು ಯಾರು? ಅದು ಇಂದ್ರದೇವರು. ಆ ಶತಮನ್ಯು ಅಂದ್ರೆ ಇಂದ್ರದೇವರ ಕೀರ್ತಿಯನ್ನ ದಿಕ್ಕುಗಳಲ್ಲಿ ಹೇಗೆ ಆ ವಾಮನ ತಾನು ಎಲ್ಲ ಕಡೆ ವಿಸ್ತಾರವಾಗಿ ಮಾಡಿದ್ದೋ ಆ ತರ ಕೃಷ್ಣ ಇಲ್ಲಿ ಧರ್ಮರಾಜನ ಕೀರ್ತಿಯನ್ನ ಎಲ್ಲಾ ಕಡೆ ಪಸರಿಸಿದ. ಉತ್ತಮ ಕಲ್ಪಗೈಹಿ, ತುಂಬಾ ಅತ್ಯುತ್ತಮ. ಅದು ಒಂದೊಂದು ಯಾಗ ಮಾಡಿದ್ರೆ 3 ಪಟ್ಟು ಒಳ್ಳೊಳ್ಳೆಯ ಫಲವನ್ನ ನೀಡುವಂತ ಅಶ್ವಮೇಧ ಯಾಗವನ್ನ ಕೃಷ್ಣ ತಾನು ಈ ಧರ್ಮರಾಜನ ಮುಖಾಂತರ ಮಾಡಿಸಿದ ಅಂತ ಇಷ್ಟು ವಿಷಯ ಬಂತು. ಅಂದ್ರೆ ಅವನು ಆಳ್ತಾ ಇದ್ದ, ಇವನು ಧರ್ಮರಾಜನ ಮುಖಾಂತರ ಯಾಗವನ್ನು ಮಾಡಿಸಿದ್ದಾನೆ. ಇದಾದ ಮೇಲೆ ಮುಂದಕ್ಕೆ ಏನ್ ಮಾಡಿದ ಅಂತ ಮತ್ತೆ ಪ್ರಶ್ನೆಯನ್ನ ಮಾಡಿದ್ದಕ್ಕೆ ಅವರು ಉತ್ತರವನ್ನ ಕೊಡ್ತಾರೆ. ಅವನು ಇದುವರೆಗೂ ಧರ್ಮರಾಜ ಏನೇನ್ ಕೇಳ್ದ ಯಾರ್ಯಾರ ಬಳಿ ಅದನ್ನೆಲ್ಲ ಅನುಷ್ಠಾನಕ್ಕೆ ತಂದ ಅಂತ ಹೇಳ್ತಾರೆ. ಅಂದ್ರೆ ರಾಜ್ಯವನ್ನ ನಾನು ಪಾಲನೆ ಮಾಡ್ಬೇಕು ಅಂತ ತಾನು ನಿಂತ, ರಾಜ್ಯಕ್ಕೆ ಕಟಿಬದ್ಧನಾಗ ಅವನು ನಿಂತ, ನಾನು ಪ್ರಜೆಗಳ ಪಾಲನೆ ಮಾಡಬೇಕು ಅಂತ. ಅದನ್ನ ಇಲ್ಲಿ ಮುಂದೆ 4ನೇ ಶ್ಲೋಕದಲ್ಲಿ ವಿವರಿಸ್ತಾ ಇದ್ದಾರೆ. ಅಂತೂ ಪ್ರಶ್ನೆ 2 ಬಂದಿತ್ತು ಈ ಅಧ್ಯಾಯದಲ್ಲಿ. 10ನೇ ಅಧ್ಯಾಯದಲ್ಲಿ ಏನ್ ಪ್ರಶ್ನೆ ಕೇಳಿದ್ರೆ, ಇದಾನಿಂ ಕಥಂ ಪ್ರವೃತ್ತ, ರಾಜ್ಯ ಪಾಲನೆ ಮಾಡ್ಬೇಕು ಅನ್ನೋ ವಿಷಯದಲ್ಲಿ ಅವನಿಗೆ ಆಸಕ್ತಿ ಬಂತು. ಅವನು ಹೇಗೆ ಪ್ರವೃತ್ತನಾದ, ಮೊದಲು ಯಾರಿಂದಾಗಿ ಅವನು ಬಂದ, ರಾಜ್ಯವನ್ನ ನಾನು ನಡೆಸ್ತೇನೆ ಅಂತ ಯಾರಿಂದಾಗಿ ಬಂದ ಒಂದು ಪ್ರಶ್ನೆ.
ಮತ್ತೊಂದು ಬಂದ್ ಏನ್ ಮಾಡ್ದ ರಾಜ್ಯಪಾಲನೆ ಅಂದ್ರೆ ಅವನ್ ರಕ್ಷಣೆ ಮಾಡಿದ್ದಾದ್ರೂ ಮುಂದಕ್ಕೆ ಏನ್ ಮಾಡ್ದ ಅವನು ಅಂತ ಇದು ಅಂತೂ ಈ ಎರಡು ಪ್ರಶ್ನೆಗಳಿಗೆ ಏನ್ ಉತ್ತರ ಅನ್ನೋದನ್ನ ಈ ಶ್ಲೋಕದಲ್ಲಿ ತಿಳಿಸ್ತಾ ಹೋಗ್ತಾರೆ. ಅದನ್ನ ನೋಡೋಣ. ನಿಶಮ್ಯ ಭೀಷ್ಮೋಕ್ತಮಥಾಚ್ಯುತೋದಿತಂ ಪ್ರವೃತ್ತ ವಿಜ್ಞಾನ ವಿಧೂತ ವಿಭ್ರಮಃ ಶಶಾಸಗಾಮಿಂದ್ರಜಿವಾಜಿತಾಶ್ರಯಃ ಪ್ರಣಿಧ್ಯುಪಾತ್ತಾಮನುಜಾನುವರ್ತಿತಃ. ಇಲ್ಲಿಯವರೆಗೆ ಯುಧಿಷ್ಠಿರ ತಾನು ಭೀಷ್ಮೋಕ್ತಂ, ಭೀಷ್ಮಾಚಾರ್ಯರು ಎಷ್ಟು ಉಪದೇಶ ಕೊಟ್ಟಿದ್ದಾರೆ, ಅಷ್ಟು ಉಪದೇಶ ಕೇಳಿದ್ಮೇಲೆ ಇವನ್ ಏನ್ ಮಾಡಿರ್ತಾನೆ, ಖಂಡಿತ ರಾಜ್ಯ ಪಾಲನೆ ನಾ ಮಾಡ್ಬೇಕು ಅಂತ ಅವನು ಖಂಡಿತ ಬಂದೇ ಬರ್ತಾನೆ. ಒಂದು ಈ ಕಡೆ ಭೀಷ್ಮಾಚಾರ್ಯ ಹೇಳಿದ್ದು ಒಂದು ಕಾರಣ, ಅವರ ಉಪದೇಶ ಕೇಳಿದ್ ಒಂದು ಕಾರಣ, ಮತ್ತೆ ಅಚ್ಯುತೋದಿತಂ ಕೃಷ್ಣನ ಅನುಮೋದನೆಯ ಮಾತು, ಕೃಷ್ಣನು ಸಮ್ಮತಿ ಸೂಚಿಸಿದ, ಹೌದು ನೀನ್ ಮಾಡಬೇಕಾದ ಕರ್ತವ್ಯ ಇದು. ಆದ್ರಿಂದ ಒಂದು ಕಡೆ ಭೀಷ್ಮಾಚಾರ್ಯರ ಮಾತು, ಮತ್ತೊಂದು ಕಡೆ ಈ ಕೃಷ್ಣನ ಮಾತು, ಇವೆರಡನ್ನು ತಾನು ಕೇಳಿ ತನ್ನ ಎಲ್ಲ ಭ್ರಮೆಯನ್ನ ಹೊರಗೆ ಹಾಕೊಂಡ. ತನಗೆ ಎಷ್ಟೆಷ್ಟೋ ಭ್ರಮೆ ಇತ್ತು, ಬಂಧುಗಳ ವಧೆ ಮಾಡಿ ದೊಡ್ಡ ಪಾಪವನ್ನ ಮಾಡಿದೀವಿ, ನಮಗ್ ಉದ್ಧಾರನೇ ಇಲ್ಲ ಅಂತ ಅನೇಕ ರೀತಿ ಅವನು ವಿಲಾಪ ಮಾಡಿದ ಹಿಂದೆ ಧರ್ಮರಾಜ. ಅಷ್ಟು ಮಾಡಿದ್ರು ಕೂಡ ಈಗ ಅಷ್ಟೆಲ್ಲ ಉಪದೇಶ ಕೊಡ್ಬೇಕಾಗಿ ಬಂತು. ಅಷ್ಟು ಉಪದೇಶ ಕೊಟ್ಟ ಆದ್ಮೇಲೆ ಅವನಿಗೆ ಇಂದಿನ ದಿವಸ ಅವನಿಗೆ ವಿಭ್ರಮ, ಭ್ರಮೆಯೆಲ್ಲ ಹೋಗಾಗಿದೆ. ಯಾಕೆ ಅಂದ್ರೆ ಪ್ರವೃತ್ತ ವಿಜ್ಞಾನ ವಿಧೂತ, ಅವನಿಗೆ ವಿಶೇಷವಾದ ಜ್ಞಾನ ಇಂದಿನ ದಿವಸ ಬಂದಿದೆ. ಯಾರಿಂದ ಬಂತು? ಭೀಷ್ಮಾಚಾರ್ಯರ ಮುಖಾಂತರ ಕೃಷ್ಣನೇ ಹೇಳಿದ್ದು. ಕೃಷ್ಣ ಪ್ರತ್ಯೇಕವಾಗಿಯೂ ಹೇಳ್ತಾ ಅನುಮೋದನೆ ಮಾಡ್ತಾನಂತೂ ಭಗವಂತನ ವ್ಯಾಪಾರ ಮುಖ್ಯ, ಅಲ್ಲಿ ಭೀಷ್ಮಾಚಾರ್ಯರು ಮಾಧ್ಯಮರಾಗಿದ್ದು ಇವನ ಎಲ್ಲ ಭ್ರಮೆಗಳನ್ನ ವಿಧೂತ, ಏನೇನ್ ಭ್ರಮೆ ಇತ್ತೋ, ಅವನಿಗೆ ಏನೇನ್ ಪ್ರಶ್ನೆಗಳು ಮನಸ್ಸಿಗಿತ್ತೋ ಅದೆಲ್ಲ ಪರಿಹಾರ ಮಾಡಿದ್ದಾರೆ. ಮಾಡಿದ್ದಕ್ಕೆ ಅವನು ಕೊನೆಗೆ ಕೃಷ್ಣನನ್ನೇ ಶರಣಾಗತಿಯನ್ನಾಗಿ ಹೊಂದಿ, ಯಾಕೆ ಕೃಷ್ಣನನ್ನೇ ಹೊಗಳುತ್ತಾರೆ ಭೀಷ್ಮಾಚಾರ್ಯರು, ಗೊತ್ತಾಯ್ತು ದೇವರೊಬ್ಬರೇ ಕಾಪಾಡೋನು, ಅದೇ ದೇವರನ್ನೇ ಅವಲಂಬಿಸಿಕೊಂಡು ಅಜಿತ ಆಶ್ರಯ, ಅಜಿತ ಅಂದ್ರೆ ಅವನನ್ನ ಯಾರು ಗೆಲ್ಲಿಕ್ ಸಾಧ್ಯ ಇಲ್ಲ ಅಂತ ಅಜಿತನಾದ ಆ ಕೃಷ್ಣನನ್ನೇ ಆಶ್ರಯಿಸಿಕೊಂಡು ತಮ್ಮ ತಮ್ಮಂದ್ರ ಜೊತೆಗೆ, ತನ್ನ ತಮ್ಮಂದ್ರ ಜೊತೆಗೆ ಅದನ್ನ ಅನುಜ ಅನುವರ್ತಿತ, ಅನುಜ ಅಂದ್ರೆ ತಮ್ಮಂದ್ರು, ತಮ್ಮಂದ್ರ ಜೊತೆಗೆ ಸೇರಿ ತಾನು ಈ ಭೂಮಿಯನ್ನ ಸ್ವೀಕಾರ ಮಾಡದ, ಆಳ್ದ ಅಂತ ಬರುತ್ತೆ. ಗಾಮ್ ಅಂತ ಬರೀತಾರೆ ಭೂಮಿಯನ್ನು ತಿಳಿಸ್ಲಿಕ್ಕೆ. ಗಾಮ್ ಶಶಾಸ, ಶಶಾಸ ಅಂದ್ರೆ ಆಳೋದು, ಗಾಮ್ ಅಂದ್ರೆ ಭೂಮಿ, ಭೂಮಿಯನ್ನ ಆಳ್ದ. ಹೇಗೆ ಆಳ್ದ ಅಂದ್ರೆ ಇಂದ್ರದೇವರು ಹೇಗೆ ಸ್ವರ್ಗವನ್ನ ಆಳ್ತಾ ಇದ್ದಾರೋ ಆ ರೀತಿ ಅಂತ, ಅಂದ್ರೆ ಸ್ವರ್ಗಕ್ಕೆ ಸಮಾನ ಆಗೋಯ್ತು. ಯಾವಾಗ ಧರ್ಮರಾಜ ತಾನು ಬಂದ ಈ ರಾಜ್ಯವನ್ನ ಪಾಲನೆ ಮಾಡ್ಲಿಕ್ಕೆ, ಆಗ ಆ ರಾಜ್ಯ ಇಂದ್ರದೇವರ ಸ್ವರ್ಗದಂತೆ ಇತ್ತು. ವಾಸ್ತವಿಕವಾಗಿ ಇಂದ್ರದೇವರು ಆಳುವಂತ ಸ್ವರ್ಗದಂತೆ ಧರ್ಮರಾಜ ಹೇಗ್ ಮಾಡ್ಲಿಕ್ಕೆ ಸಾಧ್ಯ? ಧರ್ಮರಾಜ ಎಲ್ಲಿ, ಇಂದ್ರದೇವರು ಎಲ್ಲಿ, ಯಾವ ಕಕ್ಷೆ, ಇಬ್ಬರದ್ದು ವ್ಯತ್ಯಾಸ ಇದೆ. ಹಾಗಾದ್ರೆ ಹೇಗ್ ಮಾಡಿದ ಅಂತಂದ್ರೆ ಅದು ಆಗ್ಲೇಬೇಕು, ಸಾಧ್ಯ ಆಗೇ ಆಗತ್ತೆ. ಯಾಕೆ? ಧರ್ಮರಾಜ ಯುಧಿಷ್ಠಿರನ ಜೊತೆಗೆ ಯಾರ್ಯಾರಿದ್ರು, ಇನ್ನೂ ಅದು ಸ್ವರ್ಗದಂತೆ ಏನು, ಸ್ವರ್ಗಕ್ಕಿಂತ ಜಾಸ್ತಿನೇ ಇತ್ತು ಅಂತ ಹೇಳ್ಬೇಕು ವೈಭವ. ಯಾಕೆಂದ್ರೆ ಕೃಷ್ಣ ಇದ್ದ, ಸ್ವಯಂ ಪರಮಾತ್ಮನೇ ಇದ್ದಾನೆ, ಭೀಮಸೇನ ದೇವರು ವಾಯುದೇವರು ಇದ್ದಾರೆ, ಅರ್ಜುನ ಇಂದ್ರದೇವರೇ ಅಲ್ಲಿದ್ದಾರೆ. ಇನ್ನು ಇಂದ್ರಾಂಶನಾದ ಅರ್ಜುನ ಇದ್ದಾಗ, ವಾಯು ಅಂಶನಾದ ಭೀಮ ಇದ್ದಾಗ, ಸಾಕ್ಷಾತ್ ಪರಮಾತ್ಮನೇ ಇದ್ದಾಗ ಇಂಥ ಈ ಸ್ವರ್ಗದಂತೆ ಅಂತಾನೂ ಹೇಳ್ಬಾರ್ದು ನಾವು. ಇಂದ್ರ ಇವ ಅಂದ್ರೆ ಅದಕ್ಕೆ ಹೋಲಿಕೆನೇ ಇಲ್ಲ. ನಿಜವಾಗಿ ಆ ದೇವಲೋಕ ಏನಿದೆ, ದೇವರ ಲೋಕ ಅದರಂತೆ ಇತ್ತು ಅಂತ, ಅಷ್ಟು ಆ ಭೂಮಿಯನ್ನ ಅಷ್ಟಕ್ಕೆ ಸಮಾನವನ್ನಾಗಿ ಮಾಡಿದ್ರು ಅಂತ ಇಷ್ಟು ಬಂತು. ಇದರಲ್ಲಿ ಒಂದು ಶಬ್ದವನ್ನ ಹಾಕ್ತಾರೆ, ಪ್ರಣಿಧ್ಯುಪಾತ್ತಾಮ್ ಅಂತ ಒಂದು ಶಬ್ದ ಹಾಕ್ತಾರೆ. ಈ ಶಬ್ದಕ್ಕೆ ಸ್ವಲ್ಪ ವಿವರಣೆ ಮಾಡೋ ಅಗತ್ಯ ಇದೆ. ಪ್ರಣಿಧಿ ಅಂದ್ರೆ ಏನು ಅಂತ ಒಂದು ಶಬ್ದ. ಅಂದ್ರೆ ಒಬ್ಬ ರಾಜನಿಗೆ ಭೂಮಿಯನ್ನ ಗ್ರಹಿಸ್ಬೇಕು ಅಂದ್ರೆ, ಒಂದು ಭೂಮಿಯನ್ನ ಆಳ್ಬೇಕು ಅಂದ್ರೆ ಇಷ್ಟು ಇರತ್ತೆ, ಒಂದು 7 ಅಂಶ ಇರತ್ತಂತೆ ಆ ರಾಜ್ಯದಲ್ಲಿ. ಏನ್ ಅಂಶ ಇರತ್ತೆ ಅನ್ನೋದನ್ನ ವಿವರಣೆ ಮಾಡ್ತಾರೆ. ಅದಕ್ಕೊಂದು ಶ್ಲೋಕ ಹೇಳಿ ವಿವರಣೆ ಮಾಡ್ಬೇಕು, ಭಾಗವತ ತಾತ್ಪರ್ಯವನ್ನು ಹೇಳ್ಬೇಕು. ಅದನ್ನ ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ಗುರುಗಳೇ, ಇಲ್ಲಿ ಆಕರ್ಷಿತ ಹೌದು, ಅಕಾರಶೀತ್ ಅಲ್ವಾ? ಹೌದು, ಅಕಾರ್ಷಿತ್ ಲುಂಗ್ಲಕಾರ ಅಲ್ಲ ಅದು? ಹೌದು. ಅಲ್ಲಿ ಅಕಾರಶೀತ್ ಅಂತ ಸ್ವಲ್ಪ ಓದ್ಕೊಳ್ಬೇಕು ಬಿಡಿಸಿ.
ಹಾ, ಅಕಾರ ಶೀತ್ ಅಂತಾನೆ ಪದ, ಬಟ್ ಛಂದಸ್ಸು ಆಚೆ ಈಚೆ ಆಗುತ್ತೆ. ಕಥಂ ಪ್ರವೃತ್ತ ಕಿಮಕಾರ ಶೀತ್ ಅಂತ ಸ್ವಲ್ಪ ಓದ್ಕೊಬೇಕು ಬಿಡಿಸಿ ಅಕಾರ ಶೀತ್ ಅಂತ ಓದ್ಕೊಬೇಕು. ಬಟ್ ಅಕಾರ ಶೀತ್ ಅನ್ನೋದೇ ಸರಿ ಪದ. ಸರಿ ಗುರುಗಳೇ, ಸರಿ. ಧನ್ಯವಾದ. ನಮಸ್ಕಾರ ಆಚಾರ್ಯ. ಧನ್ಯವಾದಗಳು. ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯ. ಹರಿ ಶ್ರೀನಿವಾಸ. ನಮಸ್ಕಾರ ಆಚಾರ್ಯ ಹರಿ ಶ್ರೀನಿವಾಸ. ನಮಸ್ಕಾರ ಆಚಾರ್ಯ ಹರಿ. ನಮಸ್ಕಾರ. ಧನ್ಯವಾದಗಳು ಆಚಾರ್ಯರಿಗೆ. ನಮಸ್ಕಾರ ಆಚಾರ್ಯ. ನಮಸ್ಕಾರ. ನಮಸ್ಕಾರ ಆಚಾರ್ಯ.